ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಪೂರ್ವಾಭಾದ್ರ ನಕ್ಷತ್ರ. 27 ನಕ್ಷತ್ರಗಳಲ್ಲಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಯಾಕೆ ಹುಟ್ಟಿತು, ಯಾವ ಕರ್ಮ ಇರುತ್ತೆ ಸೂಚಿಸುತ್ತೆ ನೋಡಿ. ಪ್ರತಿ ಗ್ರಹವು 9 ಗ್ರಹಗಳು ಕೂಡ ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ರಿ, ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ಅದನ್ನ ಸೂಚಿಸುತ್ತದೆ. ಯಾವ ಗ್ರಹ ನಿಮಗೆ ಒಳ್ಳೇದು ಮಾಡ್ತಾ ಇದೆ, ಚೆನ್ನಾಗಿದೆ, ಒಳ್ಳೆ ಸ್ಥಾನದಲ್ಲಿದೆ, ಆ ಗ್ರಹ ಅಂದ್ರೆ ಆ ಗ್ರಹದ ಒಂದು ಕಾರ್ಯಕರ್ತಕತ್ವ ಇದೆ, ಅದನ್ನು ಪುಣ್ಯ ಮಾಡಿರ್ತೀರಾ ನೀವು, ಆ ಪುಣ್ಯವನ್ನು ತೋರಿಸ್ತಾ ಇರುತ್ತೆ. ಹಂಗೆ ಯಾವ ಗ್ರಹ ಕೆಟ್ಟದ್ ಮಾಡ್ತಾ ಇರುತ್ತೆ, ಯಾವ ಪಾಪವನ್ನು ನೀವು ಮಾಡಿದ್ರಿ ಅಂತಾನು ಸೂಚಿಸ್ತಾ ಇರುತ್ತೆ. ಹಂಗೆ ಈ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಒಂದು ಕರ್ಮ ಇರುತ್ತೆ, ಆ ಕರ್ಮವನ್ನ ಈ ನಕ್ಷತ್ರ ಸೂಚಿಸ್ತಾ ಇರುತ್ತೆ. ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಈ ವಿಡಿಯೋ ನೋಡಿ. ನಿಮ್ಮ ಸ್ನೇಹಿತರು ಯಾರಾದ್ರೂ, ಬಂಧುಗಳು ಯಾರಾದ್ರೂ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಫಾರ್ವರ್ಡ್ ಕೂಡ ಮಾಡಿ, ಶೇರ್ ಮಾಡಿ. ಹಿಂದಿನ ಜನ್ಮದಲ್ಲಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಈ ಜನ್ಮದಲ್ಲಿ ಹುಟ್ಟಿದವರು ಹಿಂದಿನ ಜನ್ಮದಲ್ಲಿ ಏನಪ್ಪಾ ಅಂದ್ರೆ ಗುರುಗಳ ಸೇವೆ ಚೆನ್ನಾಗಿ ಮಾಡಿರಲ್ಲ, ಗುರುಗಳ ಸೇವೆ ಅಥವಾ ದೇವತಾ ಕಾರ್ಯದ ಸೇವೆಗಳನ್ನು ಚೆನ್ನಾಗಿ ಮಾಡಿರಲ್ಲ. ಆ ಕಾರಣಕ್ಕೆ ಇಲ್ಲಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ನೋಡಿ. ಪೂರ್ವಾಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಆಗಿದೆ, ಗುರುಗ್ರಹದ ಆಧಿಪತ್ಯ ಇದೆ ಅದಕ್ಕೆ. ಪ್ರತಿ ಗ್ರಹಕ್ಕೂ 3 ನಕ್ಷತ್ರಗಳು, ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ. ಈ 3 ನಕ್ಷತ್ರಗಳು ಗುರುಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟಿವೆ. ಹಿಂದಿನ ಜನ್ಮದಲ್ಲಿ ನೀವು ಗುರುಗಳ ಸೇವೆ ಚೆನ್ನಾಗಿ ಮಾಡಿಲ್ಲ, ಈ ಜನ್ಮದಲ್ಲಿ ಆ ದೋಷ ನಿವಾರಣೆ ಆಗ್ಬೇಕು ಅಂದ್ರೆ, ನಕ್ಷತ್ರ ಶಾಂತಿ ಆಗ್ಬೇಕಂದ್ರೆ, ನಿಮ್ಮ ನಕ್ಷತ್ರ ಆಕ್ಟಿವೇಟ್ ಆಗ್ಬೇಕಂದ್ರೆ, ನಿಮ್ಮ ನಕ್ಷತ್ರ ನಿಮಗೆ ಒಳ್ಳೇದ್ ಮಾಡ್ಬೇಕಂದ್ರೆ, ನೀವು ಈ ಜನ್ಮದಲ್ಲಿ ಗುರುಗಳನ್ನ ಚೆನ್ನಾಗಿ ಗೌರವಿಸಬೇಕು. ಹಿಂದಿನ ಜನ್ಮದಲ್ಲಿ ನೀವು ಗುರುಗಳನ್ನು ಗೌರವಿಸದೇ ಹೋಗಿರಬಹುದು, ಅಥವಾ ನಿಮ್ಮಿಂದ ಅನ್ಯಾಯ ಆಗಿರ್ಬೋದು, ತೊಂದರೆ ಆಗಿರಬಹುದು, ಮನಸ್ಸಿಗೆ ನೋವಾಗಿರ್ಬೋದು, ಯಾವುದೇ ರೀತಿ ಆಗಿದ್ದರೂ ಕೂಡ ನೀವು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತೀರ. ಆ ಕರ್ಮ ನಿವಾರಣೆಗಾಗಿ ಈ ಜನ್ಮದಲ್ಲಿ ಗುರುಗಳನ್ನು ಮತ್ತು ಗುರು ಸಮಾನರಾದವರನ್ನು, ಈಗ ಸ್ವಾಮಿಗಳಿರ್ತಾರೆ, ಕೆಲವು ಮಠದ ಸ್ವಾಮಿಗಳು, ನಿಮ್ಮ ಓದು ಕಲಿಸಿದವರು, ಒಂದಕ್ಷರ ಕಲಿಸಿದೊಡಾತ ಗುರುಂ ಅಂತಾರೆ, ಒಂದಕ್ಕರ ಕಲಿಸಿದೊಡಾತ ಗುರುಂ ಅಂತಾರೆ. ಎಲ್ಲಾ ಗುರುಗಳಿಗೂ ಗೌರವಿಸೋದು ಕಲೀರಿ. ಅವ್ರಿಗೆ ಮನಸ್ಸಿಗೆ ಖುಷಿ ಆಗ್ಬೇಕು, ಅವ್ರಿಗೇನಾದ್ರೂ ಸಹಾಯ ಬೇಕಾದ್ರೆ ಮಾಡಿ, ಅವ್ರು ಹೇಳಿದಂತೆ ನಡ್ಕೊಳ್ಳಿ, ಅವ್ರಿಗೆ ಅನ್ಯಾಯ ಮಾಡಬೇಡಿ. ಹಿಂದಿನಿಂದ ಬೈಕೊಳೋದು ಕೂಡ ತಪ್ಪು ನೋಡಿ. ಗುರುಗಳನ್ನ ಅಂದ್ರೆ ನಿಮ್ಮ ಟೀಚರ್ಸ್ನೋ ನಿಮ್ಮ ಲೆಕ್ಚರ್ಸ್ನೋ ಮುಂದೆ ಗೌರವ ಕೊಡ್ತೀರಾ, ಆದ್ರೆ ಹಿಂದೆ ಗೌರವ ಕೊಡಲ್ಲ. ಹಿಂದೆ ಆಡ್ಕೊಂತ ಇರ್ತೀರಾ, ಅಣಗಿಸ್ತಾ ಇರ್ತೀರಾ. ಎಲ್ಲದೂ ತಪ್ಪು, ಎಲ್ಲದೂ ತಪ್ಪು, ಎಲ್ಲದೂ ಕೌಂಟ್ ಆಗುತ್ತೆ, ಎಲ್ಲದೂ ಲೆಕ್ಕಕ್ಕೆ ಬರುತ್ತದೆ. ಯಾರಿಗೂ ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಗುರುವಿನ ಸೇವೆ ಮಾಡೋದ್ರಿಂದ ಅದರ ಜೊತೆಗೆ ಈ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕ್ಲೀನ್ ಮಾಡೋದು, ಕಸ ಹೊಡೆಯೋದು, ಕ್ಲೀನ್ ನೆಲ ಒರೆಸೋದು, ಈ ರೀತಿ ಮಾಡೋದ್ರಿಂದಲೂ ಕೂಡ ಗುರುವಿನ ನಕ್ಷತ್ರವಾದ ಪೂರ್ವಾಭಾದ್ರ ನಕ್ಷತ್ರ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಇದ್ರೆ ಮೊದಲೇ ಹೇಳ್ಕೊಟ್ಬಿಡಿ. ಅವರ ಡಿಗ್ರಿ ಲೆವೆಲಿಗೆ ಬರೋದ್ರಷ್ಟೊತ್ತಿಗೆ ಎಷ್ಟೋ ಕರ್ಮಗಳನ್ನ ಕಳೆದು ಬಿಡಬಹುದು. ಯಾವ್ಯಾವ ಗ್ರಹ ಚೆನ್ನಾಗಿದೆ ಅವ್ರ ಜಾತಕದಲ್ಲಿ ನೋಡಿ, ಯಾವ ಗ್ರಹ ಚೆನ್ನಾಗಿಲ್ವೋ ಅದಕ್ಕೆ ಏನು ಮಾಡ್ಬೇಕಂತ ನಿಮ್ಮ ಶಾಸ್ತ್ರಿಗಳ ಮುಖೇನ ಕೇಳಿ ಅದರ ಪರಿಹಾರ ಮಕ್ಕಳಿಗೆ ಮಾಡಿಸ್ಕೊಂತ ಹೋಗ್ಬಿಟ್ರೆ, ಅವ್ರು ಡಿಗ್ರಿ ಲೆವೆಲ್ ಬರುತ್ತಲೆ ಅಥವಾ ಉದ್ಯೋಗಕ್ಕೆ ಬರೋಷ್ಟೊತ್ತಿಗೆ ತುಂಬಾ ಸಕ್ಸಸ್ಸಿಗೆ ಬಂದ್ಬಿಡ್ತಾರೆ, ಯಾಕಂದ್ರೆ ಕರ್ಮ ಕಳೆದೋಗಿರುತ್ತೆ ನೋಡಿ. ಒಂದು ಮಗು
ತನ್ನ ಬಾಲ್ಯದಲ್ಲೇ ಒಂದು 5ನೇ ಕ್ಲಾಸ್ನಲ್ಲೋ 6ನೇ ಕ್ಲಾಸ್ನಲ್ಲೋ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ತನ್ನ ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ 15 16 ವರ್ಷ, ಒಂದು 20 ವರ್ಷಕ್ಕೆ ಬರತ್ಲೆ 10 ವರ್ಷಗಳಷ್ಟು ಧ್ಯಾನ ಮಾಡಿರುತ್ತೆ. ಅದರ ಶಕ್ತಿ ಕಣಕಣದಲ್ಲೂ, ಮಗುವಿನ ದೇಹದ ಕಣಕಣದಲ್ಲೂ ವ್ಯಾಪಿಸಿರುತ್ತೆ. ಅದರ ಬದುಕಿನ ತುಂಬಾ ಕೂಡ ವ್ಯಾಪಿಸುತ್ತೆ. ಬದುಕನ್ನ ಸಕ್ಸಸ್ ಕಡೆಗೆ ತಗೊಂಡೋಗುತ್ತೆ ಆ ಮಂತ್ರ, ಆ ಧ್ಯಾನ, ಆ ಶಕ್ತಿ. ನಂಬಬೇಕು. ಹೌದಾ ಗುರುಗಳಂದ್ರೆ ಹೌದು. ಯಾಕಂದ್ರೆ ನಾನು ಕೆಲವು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇನೆ. ಅವರು ಧ್ಯಾನ ಒಂದು 7-8 ವರ್ಷ ಮಾಡಿದ್ದಾರೆ, ಗೆದ್ದಿದ್ದಾರೆ. ಡಿಗ್ರಿ ಲೆವೆಲ್ ಬಂದ ಒಂದು ಸ್ಟೂಡೆಂಟ್ಸ್ ಕೂಡ ಹೇಳ್ಕೊಟ್ಟೆ. ಕರ್ಮ ನಿವಾರಣೆಗೆ ಯಾವ್ಯಾವ ಗ್ರಹ ಚೆನ್ನಾಗಿದ್ದಿಲ್ಲೋ ಆ ಗ್ರಹಗಳ ದೋಷ ನಿವಾರಣೆಗೂ ಹೇಳ್ಕೊಟ್ಟೆ. ಹಾಗೆ ಶಕ್ತಿ ಮಂತ್ರವನ್ನು ಹೇಳ್ಕೊಟ್ಟೆ. ಇದುವರೆಗೂ ಕೂಡ ಪಾಲಿಸ್ತಾ ಇದ್ದಾರೆ. ಕಳೆದ 10 ವರ್ಷದಿಂದಲೂ ಪಾಲಿಸ್ತಾ ಇದ್ದಾರೆ. ಸಕ್ಸಸ್ ಮೇಲೆ ಸಕ್ಸಸ್, ಯಶಸ್ಸಿನ ಮೇಲೆ ಯಶಸ್ಸು ಬರ್ತಾ ಇದೆ ಅವರಿಗೆ. ಉದ್ಯೋಗದಲ್ಲೂ ಒಳ್ಳೆ ಪೊಸಿಷನ್ ಇದ್ದಾರೆ, ಬದುಕಿನಲ್ಲೂ ಸಮಾಜದಲ್ಲೂ ಗೌರವ ಪ್ರಾಪ್ತಿಯಾಗಿದೆ. ನೋಡಿ, ಯಾವಾಗ ಉದ್ಯೋಗ ಚೆನ್ನಾಗಿದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ಪ್ಯಾಕೇಜ್ ಇದೆ ಅಂದಮೇಲೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಮತ್ತು ಮನೆತನದಲ್ಲಿ ಗೌರವ ಪ್ರಾಪ್ತಿ ಆಗ್ಲೇಬೇಕು. ನೋಡಿ, ಈ ಪೂರ್ವಾಭಾದ್ರ ನಕ್ಷತ್ರದವರು ನಿಮ್ಮ ಕರ್ಮ ಕಳ್ಕೊಳ್ಳಿ, ಗುರುವಿನ ಸೇವೆ ಮಾಡಿ, ಇದರಿಂದ ನಿಮ್ಮ ಕರ್ಮ ಕಳೆಯುತ್ತೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ, ನಿಮಗೆ ಯಾವ್ದು ಕರ್ಮ ಇದೆ ಅಂತ ತಿಳಿಸಿ ಹೇಳಲಿಕ್ಕೆ. ಇನ್ನು ವಾಮಾಚಾರ, ಭಾನಾಮತಿ, ಚೌಡಿ ಪ್ರಯೋಗಗಳು ಏನಾದರೂ ಆಗಿದ್ರೆ ಅದನ್ನೇ ನಿವಾರಣೆ ಮಾಡಲಿಕ್ಕೆ ನಮ್ಮ ಚಾನಲ್ ಯಾವಾಗಲೂ ಸಿದ್ಧವಾಗಿದೆ. ಯಾವಾಗ ಬೇಕಾದರೂ ನೀವು ಕರೆ ಮಾಡಬಹುದು, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.